ಬಿಜೆಪಿ ಪಾಳ್ಯದಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಕೂಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಬಿಜೆಪಿ ಸಭೆಯ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಅಣಿಯಾಗೋದಕ್ಕೆ ಬಿಜೆಪಿ ಹೈಕಮಾಂಡ್ ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ. ಇದರ ಮಧ್ಯೆ ರಾಜ್ಯದಲ್ಲಿ ಟಿಕೆಟ್ ಸಿಗದೆ ಮುನಿಸಿಕೊಂಡಿರೋ ನಾಯಕರ ಮನವೊಲಿಕೆ ಕುರಿತು ಕೂಡ ಕೇಂದ್ರ ನಾಯಕರು ರಾಜ್ಯ ನಾಯಕರಿಗೆ ಕಿವಿಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿ ಮಂತ್ರಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಸಂದೇಶವನ್ನ ಕೂಡ ಹೈಕಮಾಂಡ್ ನಾಯಕರು ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸಭೆಯಲ್ಲಿ 10 ಹಲವು ವಿಷಯಗಳ ಸುದೀರ್ಘ ಚರ್ಚೆ ನಡೆದಿದೆ. ಆ ಚರ್ಚೆಯ ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ವಿಶೇಷವಾಗಿ ಮುನಿಸಿಕೊಂಡಿರುವ ಕೆಲ ನಾಯಕರನ್ನ ಒಲಿಸಿಕೊಳ್ಳೋದು ಹೇಗೆ ಅನ್ನೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಒಂದಷ್ಟು ಸೂಚನೆಗಳನ್ನು ರಾಜ್ಯದ ಬಿಜೆಪಿಯ ಹೈಕಮಾಂಡ್ ನಾಯಕರು ನೀಡಿದ್ದಾರೆ. ಟಿಕೆಟ್ ವಂಚಿತರ ವಿಚಾರ ಹೈಕಮಾಂಡ್ಗೆ ಬಿಟ್ಬಿಡಿ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮದೇನಿದ್ರು ಇದೀಗ ಗೆಲುವಿನ ಟಾರ್ಗೆಟ್, ಅದನ್ನು ಮಾತ್ರ ಫೋಕಸ್ ಮಾಡಿ, ಇನ್ನುಳಿದ ಮುನಿಸು ಇತ್ಯಾದಿ ರೆಬೆಲ್ ಇತ್ಯಾದಿಗಳನ್ನು ನಮಗೆ ಬಿಡಿ ಅನ್ನೋ ಸೂಚನೆಯನ್ನ, ಬಹಳ ಅವಶ್ಯಕವಿರುವ ಸೂಚನೆಯನ್ನ ಹೈಕಮಾಂಡ್ ನಾಯಕರು ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ನೀಡಿದ್ದಾರೆ. ರೆಬೆಲ್ ನಾಯಕರನ್ನ ನಾವೇ ಮನವೊಲಿಸ್ತೇವೆ ಅನ್ನೋ ಅಭಯ ಹಸ್ತವನ್ನ ತೋರಿದ್ದಾರೆ. ಯಾಕಂತಂದ್ರೆ ವಿಜಯೇಂದ್ರ ಅವರು ಕೂಡ ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನ ಪಡ್ಕೊಂಡಿರೋದು. ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕ ತಕ್ಷಣವೇ ಚುನಾವಣೆ ಅನೌನ್ಸ್ ಆಯಿತು. ಚುನಾವಣೆ ಅನೌನ್ಸ್ ಆಗೋ ಗ್ಯಾಪ್ನಲ್ಲಿ ಒಂದಷ್ಟು ಮುನಿಸು ಅವರ ರಾಜ್ಯಾಧ್ಯಕ್ಷರಾದ ವಿಚಾರಕ್ಕೇನೆ ಪ್ರಸ್ತಾಪ ಆದಾಗ ಅದನ್ನ ಶಮನ ಮಾಡೋ ಪ್ರಯತ್ನ, ಅದಾದ ನಂತರದಲ್ಲಿ ಇದೀಗ ಟಿಕೆಟ್ ಅನೌನ್ಸ್ ಆದ ಸಂದರ್ಭದಲ್ಲಿ ಎದ್ದಿರುವ ಬಂಡಾಯ, ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋ ಪ್ರಯತ್ನ, ಇದೆಲ್ಲದರ ನಡುವೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಫೋಕಸ್ ಟಾರ್ಗೆಟ್ 25 ಅನ್ನ ಅಲ್ಲಿಂದ ಆಚೆ ಈಚೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಮುನಿಸು ರೆಬೆಲ್ ಇದೆಲ್ಲದರ ವಿಚಾರ ಬಿಟ್ಬಿಡಿ ಹೈಕಮಾಂಡ್ಗೆ, ನೀವೇನಿದ್ರು ಪಕ್ಷ ಸಂಘಟನೆ ಹಾಗೆ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ತಂತ್ರಗಾರಿಕೆ ರೂಪಿಸೋದನ್ನ ಮಾತ್ರ ಫೋಕಸ್ ಮಾಡಿ ಅನ್ನೋ ಸೂಚನೆಯನ್ನ ಬಿಜೆಪಿಯ ಹೈಕಮಾಂಡ್ ನೀಡಿದೆ. ಅದರಲ್ಲೂ ವಿಶೇಷವಾಗಿ ಈಶ್ವರಪ್ಪ ಹಾಗೆ ಸದಾನಂದ ಗೌಡರ ಮನವನ್ನ ಒಲಿಸುವ ಪ್ರಯತ್ನ ಹೈಕಮಾಂಡ್ನಿಂದಲೇ ಆಗುತ್ತೆ. ಇವರ ಜೊತೆಯಲ್ಲೇ ಮಾಧುಸ್ವಾಮಿ ಮುನಿಸ್ವಾಮಿ ಅವರನ್ನ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ. ಅವರೆಲ್ಲರೂ ಕೂಡ ಪಕ್ಷ ಚಟುವಟಿಕೆಗಳಲ್ಲಿ ಮುಂದಿನ ದಿನಗಳಲ್ಲಿ ತೊಡಗಿಕೊಳ್ತಾರೆ. ಸದ್ಯದಲ್ಲೇ ಪಕ್ಷದ ಚಟುವಟಿಕೆಗಳಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಅದ್ರ ಬಗ್ಗೆ ಆತಂಕ ಬೇಡ. ನೀವು ಅಂದರೆ ರಾಜ್ಯ ಬಿಜೆಪಿ ಘಟಕದ ನಾಯಕರು ಮೈತ್ರಿ ಪಾಲನೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರು ಅಥವಾ ಲೋಕಲ್ ಲೆವೆಲ್ ಲೀಡರ್ಸ್ ನಡುವೆ ವೈಮನಸ್ಸು ಮೂಡಬಾರ್ದು, ಮೈತ್ರಿ ಧರ್ಮ ಪಾಲನೆಗೆ ಧಕ್ಕೆ ಆಗಬಾರ್ದು. ಆ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಿಮ್ಮದು ಅಂತ ಹೇಳಿ ಬಿಜೆಪಿಯ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಹಾಗಾದ್ರೆ ಬಿಜೆಪಿಯ ಪ್ರಚಾರದ ರಣತಂತ್ರ ಯಾವ ರೀತಿ ಇರುತ್ತೆ, ಈ ಸಭೆಯಲ್ಲಿ ಈ ನಿಟ್ಟಿನಲ್ಲಿ ಆದಂತಹ ಚರ್ಚೆಗಳು ಯಾವ್ದ್ಯಾವುದು, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ. ಲೋಕಸಭಾ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡಿ, ಬೇರೆ ಯಾವುದೇ ವಿಚಾರಗಳ ಬಗ್ಗೆ ಗಮನ ಇದ್ರೂ ಕೂಡ ಅದೆಲ್ಲವನ್ನ ಪಕ್ಕಕ್ಕಿಡಿ. ಲೋಕಸಭಾ ಚುನಾವಣೆಯ ಮೂಡ್ಗೆ ಪಕ್ಷದ ಕಾರ್ಯಕರ್ತರು ನಾಯಕರನ್ನ ತೆಗೆದುಕೊಂಡು ಹೋಗಬೇಕು, ಅದೇ ಟ್ರೆಂಡ್ ಆಗಿರಬೇಕು. ಆ ರೀತಿಯಾಗಿ ಮಾಡುವುದು ನಿಮ್ಮ ಜವಾಬ್ದಾರಿ ಅನ್ನೋ ಸೂಚನೆಯನ್ನ ನೀಡಲಾಗಿದೆ. ಅಖಾಡದಲ್ಲಿ ಅಬ್ಬರದ ಪ್ರಚಾರವನ್ನ ಇನ್ಮೇಲೆ ಶುರು ಮಾಡಿ, ಕೇವಲ ಒಬ್ಬ ಇಬ್ಬ ನಾಯಕರು ಹೋಗೋದು, ಅಲ್ಲಿ ಒಂದಷ್ಟು 10-100 ಜನರನ್ನ ಭೇಟಿಯಾಗೋದು, ಮಾತುಕತೆ ನಡೆಸೋದು ಇಷ್ಟು ಮಾತ್ರವಲ್ಲ, ಬೃಹತ್ ಸಮಾವೇಶಗಳು, ಸಾರ್ವಜನಿಕ ಸಭೆಗಳು ಇದೆಲ್ಲವನ್ನ ಕೂಡ ಇನ್ನು ಮುಂದೆ ಹೆಚ್ಚೆಚ್ಚು ಮಾಡ್ತಾ ಹೋಗಿ ಅನ್ನೋ ಸೂಚನೆಯನ್ನ ಕೂಡ ನೀಡಲಾಗಿದೆ. ಲೋಕ ಚುನಾವಣಾ ಸಿದ್ಧತೆಯನ್ನ ಮತ್ತಷ್ಟು ವೇಗದಿಂದ ಮಾಡಬೇಕಾಗುತ್ತೆ. ಈಗಿರುವ ಸಿದ್ಧತೆಗಳಿಗೆ ಮತ್ತಷ್ಟು ಚುರುಕನ್ನ ನೀಡಬೇಕಾಗತ್ತೆ ಅನ್ನೋ ಸೂಚನೆ ಕೂಡ ಸಿಕ್ಕಿದೆ. ಕ್ಷೇತ್ರಗಳಲ್ಲಿ ರೋಡ್ ಶೋ ಕ್ಯಾಂಪೇನ್ಗಳನ್ನು ಶುರು ಮಾಡಿ, ಕೇಂದ್ರದಿಂದಲೇ ನಾಯಕರು ಬರಬೇಕು ಅಂತ ಹೇಳಿ ಕಾಯ್ತಾ ಕೂರಬೇಡಿ. ಇಲ್ಲಿರುವಂತಹ ನಾಯಕರುಗಳನ್ನು ಬಳಸಿಕೊಂಡು ಕೂಡ ಕ್ಯಾಂಪೇನ್ ಅನ್ನ, ರೋಡ್ ಶೋಗಳನ್ನು ಶುರು ಮಾಡಿ ಅಂತ ಹೇಳಲಾಗಿದೆ. ಅದರಲ್ಲೂ ಜೆಡಿಎಸ್ ಬಿಜೆಪಿ ಮುಖಂಡರೊಂದಿಗೆ ರೋಡ್ ಶೋ ನಡಿಬೇಕು. ಇಲ್ಲೂ ಕೂಡ ಮೈತ್ರಿ ಧರ್ಮ ಪಾಲನೆ ಆಗಬೇಕು. ಸಮಾವೇಶಗಳ ಮೂಲಕ ಮೈತ್ರಿ ಸಂದೇಶವನ್ನ ಮತ್ತಷ್ಟು ಮಗದಷ್ಟು ಗಟ್ಟಿ ಮಾಡಿ ಅನ್ನೋ ಸೂಚನೆಯನ್ನ ನೀಡಲಾಗಿದೆ. ಇನ್ನು ತಳಮಟ್ಟದ ಕಾರ್ಯಕರ್ತರಿಗೆ ಮೈತ್ರಿ ಸಂದೇಶ ತಲುಪಿಸಿ, ನಾವು ಅಂದರೆ ಹಿರಿಯ ಮಟ್ಟದ ನಾಯಕರುಗಳಲ್ಲಿ ಮೈತ್ರಿ ಬಗ್ಗೆ ಯಾವುದೇ ರೀತಿಯ ಅಪನಂಬಿಕೆ ಅಥವಾ ಅಸಹನೆ ಯಾವುದೂ ಇಲ್ಲ ಅನ್ನೋ ಸಂದೇಶವನ್ನ ತಳಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ರವಾನೆ ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನ ಕೂಡ ರಾಜ್ಯ ಬಿಜೆಪಿ ಘಟಕದ ನಾಯಕರಿಗೆ ಹೈಕಮಾಂಡ್ ನೀಡಿದೆ. ಬಹಳ ದೊಡ್ಡ ಅಸ್ತ್ರ ಸಾಮಾಜಿಕ ಜಾಲತಾಣವನ್ನ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಜನಸಂದಣಿ ಪ್ರದೇಶದಲ್ಲಿ ಎಲ್ಇಡಿ ಪ್ರಚಾರವನ್ನ ಶುರು ಮಾಡಿ, ದೊಡ್ಡ ಎಲ್ಇಡಿ ಪರದೆಗಳಿರುವ ವಾಹನಗಳನ್ನ ನೀವು ಜನರ ಜೊತೆಯಲ್ಲಿ ಮತದಾರರ ಜೊತೆಯಲ್ಲಿ ಸಂಪರ್ಕವನ್ನ ಕಲ್ಪಿಸುವ ಸೇತುವೆ ರೀತಿಯಲ್ಲಿ ಬಳಸಿಕೊಳ್ಳಿ. ಚುನಾವಣಾ ನಿರ್ವಹಣಾ
ಸಮಿತಿ ಜೊತೆ ನಿರಂತರದಲ್ಲಿ ಸಂಪರ್ಕದಲ್ಲಿರಿ. ರಾಜ್ಯ ರಾಷ್ಟ್ರ ನಾಯಕರ ರೋಡ್ ಶೋಗಳು ಯಶಸ್ವಿಯಾಗಬೇಕು. ಆ ರೀತಿಯಲ್ಲಿ ತಂತ್ರಗಾರಿಕೆಗಳನ್ನು ರೂಪಿಸಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಇದು ಬಿಜೆಪಿ ಪಾಳೆಯದ ಸದ್ಯದ ಪ್ರಚಾರದ ಒಂದಷ್ಟು ತಂತ್ರಗಾರಿಕೆಗಳು.